ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಹಿಂದೆಲ್ಲ ಹೆಣ್ಮಕ್ಳು ಅಂದರೆ ಅಡುಗೆ ಮನೆಗೆ ಮಾತ್ರ ಸೀಮಿತ. 4 ಗೋಡೆ ಮಧ್ಯೆ ಅವರ ಜೀವನ. ಮದುವೆಗೂ ಮೊದಲು ಅಪ್ಪ ಅಮ್ಮನ ಆಸರೆಯಲ್ಲಿ ಇರ್ತಾರೆ. ಮದುವೆ ಬಳಿಕ ಗಂಡ ಮಕ್ಕಳು ಅಂತ ಸಂಸಾರ ನೋಡ್ಕೊಂಡಿರಬೇಕು ಅನ್ನೋ ಮನಸ್ಥಿತಿ ಇತ್ತು. ಈಗಲೂ ಒಂದಿಷ್ಟು ಹೆಣ್ಮಕ್ಳ ಬದುಕು ಹೀಗೆ ಇದೆ ಬಿಡಿ. ಆದರೆ ಬಹುತೇಕ ಹೆಣ್ಮಕ್ಳ ಜೀವನ ಹಾಗಿಲ್ಲ. ನಾವು ನಮ್ಮ ಸಾಮರ್ಥ್ಯವನ್ನು ತೋರಿಸ್ಬೇಕು. ಮನೆ ನಿಭಾಯಿಸೋದು ಅಂದರೆ ಬರೀ ಗಂಡ್ಮಕ್ಳಷ್ಟೇ ಅಲ್ಲ, ಮನೆಗೆ ಆಧಾರವಾಗಿ ನಿಲ್ಲೋದು ಬರೀ ಹುಡುಗರಷ್ಟೇ ಅಲ್ಲ, ಅಪ್ಪ ಅಮ್ಮನನ್ನು ನೋಡ್ಕೊಳ್ಳೋದು ಹುಡುಗರಷ್ಟೇ ಅಲ್ಲ ಅನ್ನೋದನ್ನು ಪದೇ ಪದೇ ಪ್ರೂವ್ ಮಾಡ್ತಿದ್ದಾರೆ. ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತು ಮಾಡ್ತಿದ್ದಾರೆ. ಈಗೀಗ ಕೆಲ ಗಂಡು ಮಕ್ಕಳು ಅಪ್ಪ ಅಮ್ಮನ ಪ್ರೀತಿಗಿಂತ ಅಪ್ಪ ಅಮ್ಮನ ಆಸ್ತಿ ಮೇಲಿನ ಪ್ರೀತಿಗೆ ಪ್ರೀತಿ ಮಾಡೋರೇ ಜಾಸ್ತಿ. ಆದರೆ ಹೆಣ್ಮಕ್ಳು ಹಾಗಲ್ಲ. ಇವರದ್ದು ನಿಸ್ವಾರ್ಥದ ಪ್ರೀತಿ. ಮದುವೆಗೂ ಮೊದಲು ಒಬ್ಬ ಹೆಣ್ಣುಮಗಳು ತನ್ನ ಕಾಲ ಮೇಲೆ ನಿಂತು ತಾನೇ ಒಂದು ಬದುಕನ್ನ ಕಟ್ಕೊಂಡು ಯಾರ ಮುಂದೆಯೂ ಕೈ ಚಾಚದೆ ಜೀವನ ಕಟ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಹೆಮ್ಮೆಯ ವಿಷಯ ಇನ್ನೊಂದಿಲ್ಲ. ಅದರಲ್ಲೂ ಊರಿನ 4 ಜನ ನೋಡುವಂತೆ ಬದುಕೋದಿದೆಯಲ್ಲ, ಅದು ಹೆತ್ತವರಿಗೆ ಕೊಡೋ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ. ನಮ್ಮ ಮನೆಯ ಹೆಣ್ಮಕ್ಳೇ ನಮ್ಮ ಪಾಲಿನ ಗಂಡ್ಮಕ್ಳು ಅನ್ನೋ ಫೀಲ್ ಕೊಡುತ್ತೆ. ಸದ್ಯ ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ತಂದೆ ತಾಯಿಗೂ ಇದೇ ಫೀಲ್ ಕೊಡ್ತಾ ಇದೆ. ಇವರ ತಂದೆ ತಾಯಿಗೆ 2 ಹೆಣ್ಮಕ್ಳು, ಗಂಡ್ಮಕ್ಳು ಯಾರೂ ಇರಲಿಲ್ಲ. ಹೆಣ್ಣು ಅಂತ ಆಡ್ಕೊಂಡವರ ಮುಂದೆ ಹೆಣ್ಮಕ್ಳೇ ಈಗ ಸಾಧಕರಾಗಿ ನಿಂತಿದ್ದಾರೆ. ಸಂಬಂಧಿಕರೆಲ್ಲ ಕಣ್ಣರಳಿಸಿ ನೋಡುವಂತೆ ಬದುಕ್ತಿದ್ದಾರೆ. ಅದು ಕೂಡ ತಾನೇ ತನ್ನದೊಂದು ಉದ್ಯಮ ಶುರು ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಈಗ ರಕ್ಷಿತಾ ಶೆಟ್ಟಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ರಕ್ಷಿತಾ ಬದುಕಲ್ಲಿ ಹೊಸ ಅತಿಥಿಯೊಬ್ಬರ ಆಗಮನ ಆಗಿದ್ದು ಇಡೀ ಕುಟುಂಬ ಖುಷಿಯಲ್ಲಿ ತೇಲಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಈ ಸಂಬಂಧಿಕರಿಗಿಂತ ಶತ್ರುಗಳು ಇನ್ನೊಬ್ಬರಿಲ್ಲ ಬಿಡಿ. ಯಾಕಂದ್ರೆ ದೂರದಲ್ಲಿರೋ ಶತ್ರುಗಳಿಂದ ಹೇಗಾದ್ರೂ ಪಾರಾಗಬಹುದು, ಆದರೆ ಹತ್ತಿರದಲ್ಲಿರೋ ಸಂಬಂಧಿಕರು ಇರ್ತಾರಲ್ಲ, ಅವರಿಂದ ಪಾರಾಗೋದು ಕಷ್ಟವೇ. ಜೊತೆಯಲ್ಲೇ ಇರ್ತಾರೆ, ಜೊತೆಗಿತ್ಕೊಂಡೇ ನಗ್ತಾ ನಗ್ತಾ ಮಾತಾಡ್ತಾರೆ, ಆದರೆ ಬೆನ್ನ ಹಿಂದೆ ಕುತಂತ್ರ ಮಾಡ್ತಾರೆ. ನಮ್ಮ ಪ್ರತಿಯೊಂದು ಏಳಿಗೆಗೂ ಹಿಡಿ ಶಾಪ ಹಾಕುತ್ತಾ ಶತ್ರುಗಳಂತೆ ನಿಂತಿರ್ತಾರೆ. ಆದರೆ ಇವರ ಅಸಲಿ ಮುಖವಾಡ ಬಯಲಾಗೋದೇ ಇಲ್ಲ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಕಾಲೆಳೆಯೋರು ಯಾವತ್ತಿಗೂ ಕಾಲ್ ಕೆಳಗೆ ಇರೋದು. ಅಂತವರ ಮುಂದೆ ಗೆದ್ದು ಬೀಗೋದಿದೆಯಲ್ಲ, ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಆಡ್ಕೊಂಡವರ ಮುಂದೆ ಅರಸನಂತೆ ಬದುಕೋದಲ್ಲಿರೋ ಸುಖ ಇನ್ಯಾವುದ್ರಲ್ಲೂ ಇಲ್ಲ ಬಿಡಿ. ಸದ್ಯಕ್ಕೆ ಇಂತಹದ್ದೇ ಬದುಕು ನಡೆಸ್ತಿರೋದು ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಹೇಳ್ಕೊಳ್ಳುವಂಥ ವಿದ್ಯಾಭ್ಯಾಸವೇನೂ ಮಾಡಿಲ್ಲ, ಆದರೆ ಪದವಿ ಮುಗಿಸಿದವರಿಗಿಂತ ಕಮ್ಮಿ ಏನಿಲ್ಲ. ಕೋಟಿ ಒಡತಿ ಬೇರೆ. ರಕ್ಷಿತಾ ಅವರ ತಂದೆ 2 ಹೆಣ್ಮಕ್ಳು ಹಾಗೂ ಹೆಂಡತಿಯನ್ನ ಕಟ್ಕೊಂಡು ದೂರದ ಮುಂಬೈನಲ್ಲಿ ಜೀವನ ಸಾಗಿಸ್ತಾ ಇದ್ರು. ದಿನಕ್ಕೆ 1,000ದಿಂದ 2,000 ಆದರೆ ಸಾಕು ಅನ್ನೋ ಮೆಂಟ್ಯಾಲಿಟಿಯಲ್ಲಿ ಜೀವನ ನಡೆಸ್ತಿದ್ರು. ಹೆಣ್ಮಕ್ಳ ಮದುವೆ ಮಾಡಬೇಕು, ಆಮೇಲೆ ಗಂಡ ಹೆಂಡತಿಗೆ ಸಾಕಾಗುವಷ್ಟು ಒಂದಿಷ್ಟು ಕಾಸು ಮಾಡ್ಕೊಂಡ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿದ್ರು. ಆದ್ರೆ ಇವತ್ತು ಕೋಟಿ ಮನೆಯಲ್ಲಿ ಬದುಕ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿತ್ತು ಇವರ ಮೊದಲ ಮಗಳು ರಕ್ಷಿತಾ ಶೆಟ್ಟಿ. ಯೂಟ್ಯೂಬ್ ಅನ್ನೋ ಲೋಕಕ್ಕೆ ಕಾಲಿಟ್ಟಿದ್ದು ಇವರ ಬದುಕೇ ಬದಲಾಗಿದೆ. ಬರೀ ಈಕೆಯ ಬದುಕು ಮಾತ್ರ ಅಲ್ಲ, ಇಡೀ ಕುಟುಂಬದ ಬದುಕನ್ನೇ ಬದಲಿಸಿದ್ದಾರೆ. ಮೊದಲಿಗೆ ಹೆತ್ತವರಿಗೊಂದು ಮನೆ ಆಯಿತು, ಆಮೇಲೆ ಅಜ್ಜಿ ಮನೆಯಲ್ಲಿ ಹೋಟೆಲ್ ಶುರು ಮಾಡಿದ್ರು. ಇದರ ಜೊತೆಗೆ 20 ಲಕ್ಷದ ಆಭರಣವನ್ನು ಖರೀದಿಸಿದ್ರು. ಈಗ ಹೊಸ ಕಾರೊಂದನ್ನು ಖರೀದಿಸಿದ್ದಾರೆ. ಬಹುತೇಕರು ಹೇಳಬಹುದು, ಕಾರು ಖರೀದಿಸಿದ್ರಲ್ಲಿ ಅಂತ ವಿಶೇಷ ಏನಿದೆ ಅಂತ. ನಮಗೆ ನಿಮಗೆ ವಿಶೇಷ ಅನ್ನಿಸದೇ ಇರಬಹುದು, ಆದರೆ ರಕ್ಷಿತಾ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಇವರ ಸಂಬಂಧಿಕರಲ್ಲಾಗಲಿ ಇವರ ಕುಟುಂಬದಲ್ಲಿ ಆಗಲಿ ಯಾರೂ ಹೊಸ ಕಾರು ಖರೀದಿಸಿಲ್ವಂತೆ. ಇವರೇ ಫಸ್ಟ್ ಹೊಸ ಕಾರು ಖರೀದಿಸಿರೋದು. ಅದು ಕೂಡ ಹೆಣ್ಣುಮಗಳೊಬ್ಬಳು ಅಪ್ಪನಿಗೆ ಕಾರು ಕೊಡಿಸಿರೋದು. ಇದಕ್ಕಿಂತ ಹೆಮ್ಮೆಯ ವಿಷಯ ಏನಿದೆ ಹೇಳಿ? ಮಾರುತಿ ಸುಜುಕಿ ಬಲೆನೋ ಕಾರನ್ನ ರಕ್ಷಿತಾ ಶೆಟ್ಟಿ ಖರೀದಿಸಿದ್ದು. ಇದರ ಬೆಲೆ ಸದ್ಯ 7ರಿಂದ 11 ಲಕ್ಷ ರೂಪಾಯಿವರೆಗೂ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.